ಹಲೋ ಎವ್ರಿವನ್, ನಿನ್ನೆ ವೀಕೆಂಡ್ ಅಂತ ನಾವು ಮೈಸೂರಿಗೆ ಹೋಗಿ ಚಾಮುಂಡಿ ದರ್ಶನ ತಗೊಂಡು ಬಾರಿ ಹೊರೋ ಆನೆನ ನೋಡ್ಕೊಂಡ್ ಬಂದ್ವಿ. ತುಂಬಾ ಖುಷಿ ಆಯ್ತು. ಹಾಗಾಗಿ ರಾಮಾಯಣನ ಓದಕ್ ಆಗಿರ್ಲಿಲ್ಲ. ಸೊ ನಾವು ನಿನ್ನೆ ಅಲ್ಲಿ ರೀಚ್ ಆದ ತಕ್ಷಣ ಗೊತ್ತಿತ್ತು ವೀಕೆಂಡು ತುಂಬಾ ರಶ್ ಇರತ್ತೆ. ಅಟ್ ಲೀಸ್ಟ್ 1 2 3 ಅವರ್ಸ್ ಆದ್ರೂ ನಿಂತ್ಕೋಬೇಕು ಅಂತ. ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ದರ್ಶನಕ್ಕೆ ಹೋದ್ವಿ. ಆಲ್ಮೋಸ್ಟ್ 3 3.5 ಅವರ್ಸ್ ನಿಂತ್ಕೊಂಡು ದರ್ಶನ ತಗೊಂಡು ಆಚೆ ಬರೋ ಅಷ್ಟರಲ್ಲಿ ಊಟದ ಟೈಮು ಆಗಿತ್ತು, ನಮಗ್ ಹಶ್ವು ಆಗಿತ್ತು. ಬೇರೆ ಸೆಕೆಂಡ್ ಥಾಟೇ ಇಲ್ಲ ಆಚೆ ತಿನ್ನೋದಾ ಪ್ರಸಾದ ತಿನ್ನೋದಾ ಅಂತ. ನೇರವಾಗಿ ಪ್ರಸಾದಕ್ಕೆ ಹೋದ್ವಿ. ಸೊ ನಾನ್ ಎಲ್ಲೇ ದೇವಸ್ಥಾನಕ್ ಹೋದ್ರು ಅಲ್ಲಿ ಪ್ರಸಾದ ಇದ್ರೆ ಮಿಸ್ ಮಾಡಲ್ಲ. ಎಕ್ಸ್ಟ್ರಾ ಎರಡೆರಡ್ ಸರಿ ಹಾಕಿಸ್ಕೊಂಡ್ ತಿನ್ನೋ ಲೆಕ್ಕದವ್ರು ನಾವು. ಬಿಕಾಸ್ ಆ ಟೇಸ್ಟ್ ಬೇರೆ ಎಲ್ ಸಿಗತ್ತೆ ನಮ್ಗೆ, ಎಲ್ಲೂ ಸಿಗಲ್ಲ. ದೇವಸ್ಥಾನದಲ್ಲಿ ಸಿಗೋ ಟೇಸ್ಟು ಆಚೆ ನಾವ್ ಎಷ್ಟೇ ದುಡ್ಡು ಕೊಟ್ರು ಅದ್ ಸಿಗಲ್ಲ. ಅಷ್ಟು ಖುಷಿನೂ ಆಗಲ್ಲ. ಸೊ ಹಾಗಾಗಿ ಅಲ್ಲೇ ಪ್ರಸಾದ ತಿನ್ಕೊಂಡು ಕೆಳಗಡೆ ಬರೋ ಅಷ್ಟ್ರಲ್ಲಿ ಎಲ್ಲಾ ಪ್ಯಾಲೇಸ್ ಗ್ರೌಂಡ್ ಸುತ್ತ ಬಸ್ ಸ್ಟಾಪ್ ಅಲ್ಲಿ ಎಲ್ಲ ಜನ ನಿಂತಿದ್ರು. ಆನೆ ಬರತ್ತೆ, ಆನೆನ ರೌಂಡ್ಸ್ ಕರ್ಕೊಂಡ್ ಬರ್ತಾರೆ, ವಾಕಿಂಗ್ ಕರ್ಕೊಂಡ್ ಬರ್ತಾರೆ ಅಂತ. ಸೊ ತುಂಬಾ ಖುಷಿ ಆಯ್ತು ನೋಡ್ಬೋದು ಅಂತ. ಹಾಗೆ ತುಂಬಾ ಆನೆ ಬರ್ತಿತ್ತು. ನಂಗ್ ಗೊತ್ತಿರೋದು ಎರಡೇ ಆನೆ ಹೆಸರು, ಒಂದು ಭೀಮಾ, ಇನ್ನೊಂದು ಅಭಿಮನ್ಯು. ಸೊ ಅದೆಲ್ಲ ಹೋಗ್ತಿರ್ಬೇಕಂದ್ರೆ ನೋಡೋಕೆನೆ ಸಖತ್ ಖುಷಿ ಆಯ್ತು. ಬಿಕಾಸ್ ತುಂಬಾ ಸರಿ ಹೋಗಿದ್ದೀನಿ ಮೈಸೂರ್ಗೆ. ಇಯರ್ಲಿ ಒಂದ್ 4 5 ಟೈಮ್ಸ್ ಆದ್ರೂ ಹೋಗ್ತೀನಿ, ಮಿನಿಮಮ್ ಅದು 4 5 ಟೈಮ್ಸ್. ಬಟ್ ಯಾವಾಗ್ಲೂನು ಲೈವ್ ಆಗಿ ಅಂಬಾರಿ ಹೊರೋ ಆನೆನ ನೋಡಿರ್ಲಿಲ್ಲ. ಬಟ್ ನಿನ್ನೆ ನೋಡುವಾಗ ತುಂಬಾ ಖುಷಿ ಆಯ್ತು. ಅಲ್ಲಿರೋರೆಲ್ಲ ಹೆಸರು ಹೇಳ್ತಿದ್ರು, ಇದು ಸುಗ್ರೀವ, ಇದು ಏಕಲವ್ಯ ಅಂತ. ಸೊ ಅವ್ರ ಜೊತೆ ಅಲ್ಲಿರೋರ್ನ ಲೋಕಲ್ ನ ಕೇಳ್ಕೊಂಡು ಆನೆಗಳ ಹೆಸರನ್ನ ಕೇಳ್ಕೊಂಡು ನಾವು ಸಿಕ್ಕಾಪಟ್ಟೆ ಚೀರ್ತಾ ಇದ್ವಿ. ಹಾಗೆ ವಿಡಿಯೋಸು ಮಾಡ್ತಾ ಇದ್ವಿ. ಆಮೇಲೆ ಅನ್ಕೊಂಡೆ, ದೇವ್ರು ಇದನ್ನ 3 ದಿನ ಹೊರೋಕೆ, ಉತ್ಸವದ 3 ದಿನ ಹೊರೋಕೆ ಈ ಆನೆನು ಎಷ್ಟಪ್ಪ ಪುಣ್ಯ ಮಾಡಿತ್ತು ಅಂತ ಅನ್ಕೊಂಡು ಖುಷಿ ಪಟ್ಕೊಂಡು, ಹಿಂದೆ ಸಪ್ರೇಟ್ ಆಗಿ ಬರತ್ತಲ್ಲ ಆ ಆನೆನೆ ಉತ್ಸವದ 3 ದಿನ ಹೊರತ್ತೆ ಅಂತ. ಅದು ಅಭಿಮನ್ಯು ಅಂತ ಹೇಳ್ತಿದ್ರು. ಸೊ ತುಂಬಾ ಖುಷಿ ಆಯ್ತು ಲೈವ್ ನೋಡಿ. ಹಾಗೆ ಪ್ಯಾಲೇಸ್ ಗ್ರೌಂಡಿಗೆ ಹೋದ್ವಿ. ತುಂಬಾ ಸರಿ ಲೈಟಿಂಗ್ಸ್ ನೋಡಿದೀನಿ, ಬಟ್ ಅದು ನೋಡ್ತಾ ವೇಟ್ ಮಾಡ್ತಾ ಇರುವಾಗ ಟಕ್ ಅಂತ ಒಂದ್ ಲೈಟ್ ಎಲ್ಲಾ ಕಡೆ ಬೆಳಕ್ ಬರತ್ತಲ್ಲ. ಸೊ ಅದು ಡಿಫ್ರೆಂಟ್, ಆ ಖುಷಿನೇ ಡಿಫ್ರೆಂಟ್ ಅನ್ಸತ್ತೆ. ಎಷ್ಟು ಸರಿ ಅದನ್ನ ನೋಡಿದ್ರು ನೋಡ್ತಾನೆ ಇರ್ಬೇಕ್ ಅನ್ಸತ್ತೆ. ಸೊ ಅದನ್ನ ನೋಡ್ಕೊಂಡು ಅಲ್ಲೇ ಆಂಜನೇಯನ್ ದೇವಸ್ಥಾನ ಇತ್ತು. ಎಲ್ಲೇ ಆಂಜನೇಯನ್ ದೇವಸ್ಥಾನ ನನ್ ಕಣ್ಣಿಗ್ ಬಿದ್ರು ಹೋಗ್ಲೇಬೇಕು, ಇಲ್ಲ ಅಂದ್ರೆ ನನಗ್ ಸಮಾಧಾನ ಇರಲ್ಲ. ಸೊ ಹಾಗಾಗಿ ಮತ್ತೆ ಆಂಜನೇಯನ್ ಮಾರ್ನಿಂಗು ದರ್ಶನ ಆಗಿತ್ತು, ಈವ್ನಿಂಗು ಇನ್ನೊಂದ್ಸರಿ ದರ್ಶನ ಕೊಟ್ರು ಆಂಜನೇಯ ಅನ್ಕೊಂಡು ದೇವರ್ ನಮಸ್ಕಾರ ಮಾಡ್ಕೊಂಡು ರಿಟರ್ನ್ ಬ್ಯಾಂಗ್ಳೂರ್ ಟ್ರೈನ್. ಏನ್ ಮಾಡಕ್ಕಾಗಲ್ಲ, ಇವತ್ತೆಲ್ಲರಿಗೂ ವರ್ಕಿಂಗು. ಸ್ವಲ್ಪ ಜನ ಫ್ರೆಂಡ್ಸಿಗೆ ವರ್ಕ್ ಫ್ರಮ್ ಹೋಮು, ಸ್ವಲ್ಪ ಜನ ಆಫೀಸ್ ಹೋಗೋರು ಲೇಟ್ ಆಗಿ ಆಲ್ಮೋಸ್ಟ್ 12 12:30 ಆ ತರ ಬಂದು ರೆಸ್ಟ್ ಮಾಡಿ. ಎಲ್ಲ ವೀಕೆಂಡ್ ಅಲ್ಲಿ ಏನ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ.